ಬೆಳಗಾವಿಯ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು ಸಿಟಿ ರವಿಯನ್ನ ಬೆಳಗಾವಿಯ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾಗಿದ್ದ ಸಿಟಿ ರವಿ ಕೊನೆಗೂ ಕೋರ್ಟ್ಗೆ ಹಾಜರ್ ಬಿಜೆಪಿ ನಾಯಕರ ದಂಡು ಬೀಡಿ ಬಿಟ್ಟಿದೆ ನ್ಯಾಯಮೂರ್ತಿ ಸ್ಪರ್ಶ ಡಿಸೋಜಾ ಅವರ ಪೀಠದಲ್ಲಿ ನಡೆಯುತ್ತೆ ತೀರ್ಪು ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರ ದಂಡೆ ಇದೆ ಕೋರ್ಟ್ ಹಾಲ್ನಲ್ಲೂ ಕೂಡ ವಿಜಯೇಂದ್ರ ಬೆಳಗ್ಗೆಯಿಂದ ಬೀಡು ಬಿಟ್ಟಿದ್ರು ರಾಜ್ಯಾಧ್ಯಕ್ಷರು ಗಳಗಳನೆ ಕಣ್ಣೀರನ್ನ ಹಾಕೊಂಡು ಹೋಗಿದ್ದಾರೆ ಸಿಟಿ ರವಿ ಕೋರ್ಟ್ ಹಾಲ್ನ ಒಳಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಮೆಡಿಕಲ್ ಚೆಕಪ್ ಬಳಿಕ ಸಿಟಿ ರವಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಕುತೂಹಲ ಇದೆ ಕೋರ್ಟ್ನಲ್ಲಿ ಏನಾಗಬಹುದು ಅಂತ ಎಫ್ಐಆರ್ ದಾಖಲಾದ ಹಿನ್ನೆಲೆ ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಸಿಟಿ ರವಿ ಅವ್ರನ್ನ ಪೊಲೀಸರ ಸರ್ಪಗಾವಲಿನಲ್ಲೇ ಸಿಟಿ ರವಿ ಅವ್ರನ್ನ ಕರೆ ತಂದಿದ್ದಾರೆ ಕೋರ್ಟ್ಗೆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಅದನ್ನ ಆರ್ ಅಶೋಕ್ ಆಗಿರಬಹುದು ವಿಜಯೇಂದ್ರ ಆಗಿರ್ಬೋದು ಇನ್ನಿತರ ಬಿಜೆಪಿ ನಾಯಕರು ಕೂಡ ಬೀಡು ಬಿಟ್ಟಿದ್ದಾರೆ ಕೋರ್ಟ್ನ ಆವರಣದಲ್ಲಿ ಮುಂದವ್ರಿ ಪೂರ್ತಿ ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಈ ಕಡೆ ಮೀಡಿಯಾದಲ್ಲಿ ದಯವಿಟ್ಟು ಫೋಟೋ ಇಲ್ಲ ಸರ್ ಮುಂದವ್ರಿ ಪೂರ್ತಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಸಿಟಿ ರವಿ ಅವ್ರನ್ನ ಕೆಲವು ಕ್ಷಣಗಳಲ್ಲೇ ನ್ಯಾಯಮೂರ್ತಿ ಸ್ಪರ್ಶ ಡಿಸೋಜಾ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ ಮೀಡಿಯಾದಲ್ಲಿ ದಯವಿಟ್ಟು ಫೋಟೋ ಇಲ್ಲ ಸರ್ ಮುಂದವ್ರಿ ಪೂರ್ತಿ ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಈ ಕಡೆ ಮೀಡಿಯಾದಲ್ಲಿ ದಯವಿಟ್ಟು ಫೋಟೋ ಇಲ್ಲ ಸರ್ ಮುಂದವ್ರಿ ಪೂರ್ತಿ ಗ್ಯಾಪ್ ಮಾಡ್ಕೊಂಡು
ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಮೀಡಿಯಾದಲ್ಲಿ ದಯವಿಟ್ಟು ಫೋಟೋ ಇಲ್ಲ ಸರ್. ಮುಂದೋಗ್ರಿ ಪೂರ್ತಿ. ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಮೀಡಿಯಾದಲ್ಲಿ ದಯವಿಟ್ಟು ಫೋಟೋ ಇಲ್ಲ ಸರ್. ಮುಂದೋಗ್ರಿ ಪೂರ್ತಿ. ಎಸ್, ಒಂದು ಕಡೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಸಿಟಿ ರವಿ ಅವ್ರನ್ನ, ಇನ್ನೊಂದು ಕಡೆ ವಿಜಯೇಂದ್ರ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈತ ಗಳಗಳನೆ ಹತ್ಕೊಂಡೇ ಹೋಗಿದ್ದಾರೆ ಸಿಟಿ ರವಿ ಅಂತ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನು ನಿನ್ನೆಯಿಂದ ಒಂದ್ ದೊಡ್ಡ ಹೈಡ್ರಾಮನೆ ಬೆಳಗಾವಿಯಲ್ಲಿ ನಡೀತು ಅಂತಾನೆ ಹೇಳ್ಬೋದು. ಅವ್ರು ಕೊಟ್ಟಂತಹ ಆಕ್ಷೇಪಾರ್ಹ ಹೇಳಿಕೆ ನಾನು ಕೊಟ್ಟೇ ಇಲ್ಲ ಅನ್ನೋದು ದೂರ ಆಗೋದು, ಪೊಲೀಸರು ಅವ್ರನ್ನ ಇಡೀ ಬೆಳಗಾವಿ ಸುತ್ತರಿಸ್ತಾರೆ ಅಂತ ಹೇಳೋದು, ಕೊನೆಗೂ ಕೂಡ ಅವ್ರನ್ನೀಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ ಏನಿದೆ ಹೂಗಾರ್? ಪವಿತ್ರ, ಈಗಾಗಲೇ ಏನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿಟಿ ಅವರ ಮೇಲೆ ಏನು ಈಗಾಗಲೇ ದೂರು ದಾಖಲಾಗಿದೆ. ಅವರನ್ನ ನಿನ್ನೆ ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ನಿನ್ನೆ ಇಡೀ ರಾತ್ರಿ ಕೂಡ ಅವರನ್ನ ಬೆಳಗಾವಿ ಜಿಲ್ಲೆಯಲ್ಲೇ ಒಂದ್ ಕಡೆ ವಾಹನದಲ್ಲಿ ಸುತ್ತಾಡಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಅವರಿಗೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅನ್ನುವಂತ ಮಾತು ಕೂಡ ಇದೆ. ಸಾಕಷ್ಟು ಈಗಾಗಲೇ ಅವ್ರನ್ನ ತಲೆಗೆ ಒಂದು ಬ್ಯಾಂಡೇಜ್ ಅನ್ನು ಕೂಡ ಕಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅದನ್ನ ಅವ್ರನ್ನ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಇದೀಗ ಏನು ಬೆಳಗಾವಿಯ ನ್ಯಾಯಾಲಯಕ್ಕೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಆ ಒಂದು ನ್ಯಾಯಾಲಯಕ್ಕೆ ಹೋಗಿ ವಕೀಲರ ಜೊತೆ ಮುಂದಿನ ಕಾನೂನು ಹೋರಾಟ ಏನು, ಯಾವ ರೀತಿಯಾಗಿ ಒಂದು ಕಾನೂನು ಅಡಿಯಲ್ಲಿ ಅವಕಾಶ ಇದೆ, ಅವ್ರಿಗೆ ಬಂಧನ ಮಾಡಿರ್ತಕ್ಕಂಥದ್ದು ಸರಿನಾ, ಇದನ್ನ ಯಾವ ರೀತಿಯಾಗಿ ಲೀಗಲ್ ಆಗಿ ನಾವು ಫೈಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಕೀಲರ ಜೊತೆ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಇಡೀ ಬಿಜೆಪಿಯ ನಾಯಕರು ಸಿಟಿ ರವಿ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಪರಿಷತ್ ಸದಸ್ಯರಾಗಿರ್ಬೋದು, ವಿಧಾನಸಭೆ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಸಾಕಷ್ಟು ಎಲ್ಲ ಮತ್ತೆ ಇಲ್ಲಿ ಬೆಳಗಾವಿ ಭಾಗದ ಸ್ಥಳೀಯ ಮಟ್ಟದ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಅವರಿಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಈಗ ಬೆಳಗಾವಿ ನ್ಯಾಯಾಲಯಕ್ಕೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಬಂದಿರ್ತಕ್ಕಂಥದ್ದು ಈಗಾಗಲೇ ನ್ಯಾಯಾಲಯದಿಂದ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಾಲಯದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಏನಾದ್ರೂ ಬೇಲ್ ಸಿಗುತ್ತಾ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಸ್ಥಿತಿ ಅವರನ್ನು ಕೂಡ ನ್ಯಾಯಾಧೀಶರು ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಪರ ವಿರೋಧಗಳು ಲಾಯರ್ ಕೂಡ ಹಾಜರಾಗಿರ್ತಕ್ಕಂಥದ್ದು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿ ಕೂಡ ಅಲ್ಲಿ ಈ ದೂರು ಕೊಟ್ಟಿರ್ತಕ್ಕಂಥವ್ರ ಪರವಾಗಿ ಕೂಡ ಲಾಯರ್ ಕೂಡ ಹಾಜರಾಗಿರ್ತಕ್ಕಂಥದ್ದು. ಹಾಗಾಗಿ ಹೇಳಿಕೆಗಳನ್ನ ಪಡೆದುಕೊಂಡು ಯಾವ ರೀತಿಯಾಗಿ ನ್ಯಾಯಾಲಯ ಒಂದು ತೀರ್ಮಾನ ಕೊಡುತ್ತೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ. ಪವಿತ್ರ, ಏನು ಪ್ರಾಥಮಿಕ ವರದಿ ಅಂದ್ರೆ FIR ಅನ್ನ ಹಾಕ್ ನಂತರ ಯಾರಿಗೆ ಆಗ್ಲಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡದೆ ಪೊಲೀಸರು ಕಸ್ಟಡಿಯಲ್ಲಿ ಇಟ್ಕೊಳ್ಳೋ ಹಂಗಿಲ್ಲ ಅಂತ ಕಾನೂನು ಇದೆ. ಬಟ್ ಇಲ್ಲಿ ನೋಡಿದ್ರೆ ನಿನ್ನೆ ರಾತ್ರಿ ಇಡೀ ಒಂದು ಸ್ಟೇಷನ್ ಅಲ್ಲ ಬೇರೆ ಬೇರೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಹೈ ಡ್ರಾಮಾನೇ ಕ್ರಿಯೇಟ್ ಮಾಡಿದ್ರು ಪೊಲೀಸರು. ಈ ಪೊಲೀಸರ ನಡೆ ಸಾಕಷ್ಟು ಕುತೂಹಲವಾಗಿತ್ತಲ್ಲ ಬಸವರಾಜ್ ಅಂತ. ಖಂಡಿತ ಪವಿತ್ರ, ಯಾವಾಗ ದೂರು ದಾಖಲಾಗುತ್ತೆ ಮತ್ತೆ ಏನು FIR ಆಗುತ್ತೆ, FIR ಅಂತ ಸಂದರ್ಭ 24 ಗಂಟೆಗಳಿಗೆ ನ್ಯಾಯಾಲಯಕ್ಕೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ಅದು ಪ್ರೊಡ್ಯೂಸ್ ಮಾಡಲಿ, ಅದು ಕಾನೂನು ಬಾಹಿರ.
ಹಾಗಾಗಿ ಅವರನ್ನ ಪೊಲೀಸರು ಈ ಒಂದು ಹಿನ್ನೆಲೆ ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರನ್ನ ಇಟ್ಕೊಳ್ಳೋಂಗಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲೇ ಅವ್ರನ್ನ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆ ನಡೆಸಿ ಅದಾದ ಬಳಿಕ ಇಡೀ ರಾತ್ರಿ ಒಂದು ತಡರಾತ್ರಿವರೆಗೂ ಕೂಡ ಬೆಳಗಾವಿ ಸುತ್ತಾಡಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಎಲ್ಲ ಒಂದು ಕಡೆ ಪೊಲೀಸರ ನಡೆಯೂ ಕೂಡ ಇಲ್ಲಿ ಸಾಕಷ್ಟು ಒಂದು ಕಡೆ ಒಂದು ಪ್ರಶ್ನೆಗೂ ಕೂಡ ಎಡೆ ಮಾಡಿಕೊಡುತ್ತೆ. ಮತ್ತೆ ಪೊಲೀಸರು ಈ ಒಂದು ಎಲ್ಲೋ ಒಂದು ಕಡೆ ಸರ್ಕಾರದ ಮಾತು ಕೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಥವಾ ಪೊಲೀಸರು ಕೂಡ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಯಾಕಂತಂದ್ರೆ ಬಿಜೆಪಿ ನಾಯಕರು ಕೂಡ ಅದೇ ರೀತಿಯಾಗಿ ಏನು ಪೊಲೀಸ್ ಕಮಿಷನರ್ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಮತ್ತೆ ಈಗ ಅವರು ಒಂದ್ ಕಡೆ ಸರ್ಕಾರ ಇದನ್ನ ಪೊಲೀಸರನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಪೊಲೀಸರು ಸರ್ಕಾರ ಹೇಳದಂತೆ ಕೇಳ್ತಾ ಇದ್ದಾರೆ, ಇಲ್ಲಿ ಒಂದ್ ಕಡೆ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಯಾಕಂತಂದ್ರೆ ನಿನ್ನೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಅಥವಾ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ಯಾವ್ದು ಕೂಡ ಮಾಡಿಲ್ಲ. ಆದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಅವರನ್ನ ಒಂದು ತಮ್ಮ ವಾಹನದಲ್ಲೇ ಒಂದು ಸುತ್ತಾಡಿಸಿ ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಈಗ ಅವರನ್ನ ನ್ಯಾಯಾಲಯಕ್ಕೆ ಒಂದು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಾಕಷ್ಟು ಒಂದ್ ಕಡೆ ಪ್ರಶ್ನೆ ಮತ್ತೆ ಒಂದ್ ಕಡೆ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಸಿಟಿ ರವಿ ಅವರು ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರಾಗೋಕೆ ಕ್ಷಣಗಣನೆ ಆರಂಭವಾಗಿದೆ. ಈಗ ನ್ಯಾಯಾಧೀಶರು ಬರಬೇಕು, ಅದಕ್ಕೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಅವ್ರನ್ನ ಮಾತನಾಡಿಸಿ ಸಂತೈಸುವಂತಹ ಕೆಲಸವನ್ನ ಮಾಡಿದ್ರು, ಕಣ್ಣೀರನ್ನ ಹಾಕಿದ್ರು ಈ ಸಂದರ್ಭದಲ್ಲಿ ಸಿಟಿ ರವಿ ಅವರು. ಸೊ ನೋಡೋಣ ಕೋರ್ಟ್ ಏನ್ ಹೇಳುತ್ತೆ.